ಪ್ರೇಸ್ ಗಾಡ್. ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ದೇವ ಮಕ್ಕಳೇ, ಪ್ರತಿದಿನವೂ ದೇವರ ವಾಕ್ಯಗಳನ್ನು ಓದುತ್ತಾ, ದೇವರ ರಾಜ್ಯದಲ್ಲಿ ಪರಿಣಿತರಾಗಿ, ದೇವರ ಸಂದೇಶಗಳನ್ನು ಕೇಳುತ್ತಾ, ದೇವರನ್ನು ಕೊಂಡಾಡುತ್ತಾ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀವು ಬೆಳೀತಾ ಬರ್ತಾ ಇದ್ದೀರಿ. ಪವಿತ್ರಾತ್ಮ ನಿಮ್ಮನ್ನು ಎಲ್ಲ ವಿಷಯದಲ್ಲಿ ನಿಮ್ಮನ್ನು ಸತ್ಯದ ಜ್ಞಾನಕ್ಕೆ ನಡೆಸ್ತಾ ಇರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರವನ್ನು ಕರ್ತನಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಸತ್ಯದಲ್ಲಿ ದೃಢವಾಗಿ ನಿಲ್ರಿ. ಯಾವುದೇ ರೀತಿಯಲ್ಲಿ ನಿಮಗೆ ವಿರೋಧವಾದ ಶಕ್ತಿಗಳು ಬಂದರೂ ಕೂಡ ದೇವರು ಅದರಿಂದ ತಪ್ಪಿಸಿ ಕಾಪಾಡ್ತಾನೆ. ಆದರೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ ಯಾವಾಗಲೂ ತವಕ ಪಡ್ರಿ. ಆವಾಗ ನೀವು ತೃಪ್ತರಾಗ್ತೀರಿ. ದೇವರು ನಿಮ್ಮನ್ನು ಮಹಿಮೆಯಾಗಿ ನಡೆಸ್ತಾನೆ. ಇವತ್ತು ನಮ್ಮ ಮಧ್ಯದಲ್ಲಿ ಮತ್ತೊಮ್ಮೆ ಪಾಸ್ಟರ್ ಪೀಡ ಕಾಡರ್ಸ್ ಅವರು ಇದ್ದಾರೆ. ನಿಮಗೆ ಸ್ವಾಗತ. ಇವತ್ತು ನಾವು ದೇವರ ವಾಕ್ಯದಲ್ಲಿ ಕೆಲವು ಸಂಗತಿಗಳು ಮಾತನಾಡ್ತೇವೆ. ಇವತ್ತು ದೇವರ ಆತ್ಮ ನಮ್ಮನ್ನು ಬಲವಾಗಿ ನಡೆಸುವಾತನಾಗಿದ್ದಾನೆ. ಇವತ್ತು ದೇವರ ಸೇವಕರ ಮುಖಾಂತರ ನಾವು ವಾಕ್ಯಗಳನ್ನು ಗಮನಿಸಿ ಕೇಳುವ. ಇವತ್ತು ಪುನಃ ಯೇಸು ಪರ್ವತದಲ್ಲಿ ಮಾಡಿದ ಪ್ರಸಂಗದ ಬಗ್ಗೆ ನಾನು ನೋಡುವ ಮತ್ತಾಯನ ಸುವಾರ್ತೆ 5ನೇ 7ನೇ ವಾಕ್ಯವನ್ನು ಓದಿ ನಾವು ಧ್ಯಾನ ಮಾಡೋಣ. ಮತ್ತಾಯ ಚಾಪ್ಟರ್ 5:7, 5ರಲ್ಲಿ 7ನೇ ವಾಕ್ಯ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಇಲ್ಲಿ ಯೇಸು ಕಳಿಸುತ್ತಾನೆ ಕರುಣೆ ಉಳ್ಳವರು ಧನ್ಯ. ಅಂದರೆ ನಾವು ಇತರಿಗೆ ಕರುಣೆ ತೋರಿಸುವುದಾದರೆ ನಮಗೆ ಕರುಣೆ ಸಿಗ್ತದೆ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ. ಈಗ ನೋಡಿ, ಅನೇಕ ಸಾರಿ ನಾವು ಹೇಳ್ತೇವೆ, ಅವು ನನಗೆ ಏನು ಹೆಲ್ಪ್ ಮಾಡಲಿಲ್ಲ, ಅವು ನನಗೆ ನೋಡಲಿಕ್ಕೆ ಬರಲಿಲ್ಲ, ಒಂದು ಫೋನ್ ಮಾಡಿದ, ಈಗೆಲ್ಲ ನಾವು ಹೇಳ್ತೇವೆ. ಈಗ ನಾನು ಎಷ್ಟು ಅವರಿಗೆ ಫೋನ್ ಮಾಡಿದ್ದೇನೆ, ನಾನು ಎಷ್ಟು ಅವರಿಗೆ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ್ದೇನೆ. ಈಗ ನನಗೆ ಇನ್ನೊಬ್ಬನು ಸಹಾಯ ಮಾಡಬೇಕು ನಾನು ಬಯಸುವುದಾದರೆ, ಇನ್ನೊಬ್ಬನ ನನ್ನ ಮನೆಗೆ ವಿಸಿಟ್ ಕೊಡಬೇಕು ಬಯಸುವುದಾದರೆ ನಾನೇನು ಮಾಡಬೇಕು? ಅವರಿಗೆ ಹಾಗೆ ಮಾಡಬೇಕು. ಆಗ ನನಗೆ ಅವರು ಹಾಗೆ ಮಾಡ್ತಾರೆ. ಅದಕ್ಕೆ ಕರುಣೆ ಉಳ್ಳವರು ಅದನ್ನು ಕರುಣೆ ತೋರಿಸುದ ಧನ್ಯರು. ಅಂದರೆ ನಾವು ಕರುಣೆ, ಈಗ ಬೇರೆಯವರು ನಮಗೆ ಕರುಣೆ ತೋರಿಸಬೇಕು, ಬೇರೆಯವರು ನನಗೆ ಹೆಲ್ಪ್ ಮಾಡಬೇಕು, ಮೊದಲು ನಾನು ಮಾಡಿ ತೋರಿಸೋನಾಗಬೇಕು. ಅಂದರೆ ಈ ಸ್ವಭಾವ ಬರುವುದು ಹೇಗೆ? ಇದು ಯಾವಾಗ ನಾವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು, ಈ ವಾಕ್ಯವೇ ಯೇಸು ಕ್ರಿಸ್ತನೆಂಬುದಾಗಿ ನಾವು ನಂಬಿಕೊಂಡು ಹಗಲಿರುಳು ಈ ವಾಕ್ಯಗಳನ್ನು ಓದುತ್ತೇವೋ, ಧ್ಯಾನ ಮಾಡ್ತೇವೋ, ಈ ವಾಕ್ಯ ನಮ್ಮ ಜೀವಿತದಲ್ಲಿರುವ ಕೆಟ್ಟ ಗುಣಗಳು ತೆಗೆದು ಬಿಡ್ತದೆ ಮತ್ತು ಹೊಸ ಗುಣಗಳು ತುಂಬಲ್ಪಡುತ್ತದೆ. ವಾಕ್ಯದಲ್ಲಿ ಶಕ್ತಿ ಉಂಟು, ವಾಕ್ಯದಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪವರ್ ಉಂಟು. ಇಷ್ಟೇ ಮುಂಜಾನೆ ಜಾವದಲ್ಲಿ, ರಾತ್ರಿ ಮಲಗೋ ಮುಂಚೆ ಅಥವಾ ಸಾಯಂಕಾಲ ನಾವು ಒಂದು ಸ್ವಲ್ಪವಾದರೂ, ಅಂದರೆ ಒಂದು ಅರ್ಧ ಗಂಟೆ ಆದರೂ ಕ್ರಮಬದ್ಧವಾಗಿ, ಅಂದರೆ ನಮಗೆ ಗುರಿ ಇರಬೇಕು. ನಾನು ಈ ವರ್ಷದಲ್ಲಿ ಹೊಸ ಉಂಡಕ್ಕೆ ಓದಿ ಮುಗಿಸಬೇಕು, ಈ ವರ್ಷದಲ್ಲಿ ಹಲವು ಓದಿ ಮುಗಿಸಬೇಕು, ನನ್ನ ಒಂದು ಗುರಿ ಇಡಬೇಕು. ಅದಕ್ಕೆ ಒಂದು ಕ್ರಮ ಮಾಡಬೇಕು, ಒಂದು ಟೈಮ್ ಟೇಬಲ್. ಹಾಗೆ ನೋಡಿ, ಬೆಳಿಗ್ಗೆ ರಾತ್ರಿ ಇಷ್ಟು ನಾವು ಕರೆಕ್ಟಾಗಿ ಓದಿ ಧ್ಯಾನ ಮಾಡಿದೆ, ಈ ವಾಕ್ಯ ಏನಿರ್ತದೆ ನನ್ನ ಜೀವಿತದಲ್ಲಿರುವ ಕೆಟ್ಟ ಗುಣಗಳು ತೆಗೆದಾಗ್ತದೆ, ಹೊಸ ಗುಣಗಳನ್ನು ತುಂಬುತ್ತದೆ ಮತ್ತು ವಾಕ್ಯ ನನಗೆ ಅದು ನನ್ನ ಜೀವಿತ ಪರಿವರ್ತನೆ ಮಾಡುತ್ತದೆ. ಅಂದ್ರೆ ಈಗ ಮನುಷ್ಯ ಒಬ್ಬ ಇದ್ದಾನೆ, ಅವನಿಗೆ ಕರುಣೆ ಸ್ವಭಾವ ಬರಬೇಕು, ಪ್ರೀತಿಯ ಸ್ವಭಾವ ಬರಬೇಕು, ಒಬ್ಬರನ್ನು ಕ್ಷಮಿಸುವ ಸ್ವಭಾವ ಬರಬೇಕು ಅಲ್ವಾ? ಅವನಲ್ಲಿ ಅವನ ಸ್ವಂತ ಬಲದಿಂದ ಅದು ಆಗ್ತದೋ ಅಥವಾ ಅವನಿಗೆ ದೇವರ ಬಲ ಬೇಕು? ಸ್ವಂತ ಬಲದ. ಈಗ ನನ್ನ ಅನುಭವ ನಾವು ಹೇಳಿದರೆ, ನಾನು ಈಗ ಯೇಸುವಿಗೆ ಕ್ರಮ ಮಾಡಿದ್ದು 1985ನೇ ಇಸ್ವಿಯಲ್ಲಿ, ಈಗ 35 ವರ್ಷದ ಅನುಭವ ಇದ್ದರೆ ಸ್ವಂತ ಬಲದಲ್ಲಿ ಎಂದಿಗೂ ನಮಗೆ ಇನ್ನೊಬ್ಬರ ಕರುಣೆ ತೋರಿಸಲಿಕ್ಕೆ ಆಗುವುದಿಲ್ಲ. ಎರಡೂ ಸಂಗತಿ ಇಂಪಾರ್ಟೆಂಟ್. ಒಂದು ದಿನಾಲು ನಾನು ವೈಯಕ್ತಿಕವಾಗಿ ನಾನು ನನ್ನ ದೇವರ ಸಂಗಡ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಬುದ್ಧಿಯಲ್ಲಿಯೂ ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ದೇವರ ಆತ್ಮ ಕೊಟ್ಟ ಅನ್ಯ ಭಾಷೆ ಗಿಫ್ಟ್ ಇದೆ, ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಬೇಕು. ಬುದ್ಧಿಯಲ್ಲೂ ಎಷ್ಟು ನಾನು ದೇವರ ಸನ್ನಿಧಿ ನಾನು ಮತ್ತು ನನ್ನ ದೇವರ ವೈಯಕ್ತಿಕ ಪ್ರಾರ್ಥನೆ ಸಮಯವನ್ನು ಕಲಿಯುತ್ತೇನೋ, ಹಾಗೆ ವಾಕ್ಯವನ್ನು ಸಹ ನಾವು ಓದುವನಾಗಬೇಕು. ಈ ಪ್ರಾರ್ಥನೆಯ ವಾಕ್ಯ ಯಾವಾಗ ನನ್ನಲ್ಲಿ ಯಾವಾಗಲೂ ನಾನು ಅದರ ನಂಬಿಕೆ ನಾಗುತ್ತೇನೋ, ಮೂಲದಿಂದಾಗಿ ನಾನು ಏನು ವಾಕ್ಯ ಓದುತ್ತೇನೆ, ಅದೇ ಏನು ವಾಕ್ಯ ನಾನು ಕೇಳುತ್ತೇನೆ, ನಾನು ಸಂತ ಕೇಳಿದ್ದೇನೆ, ಅದನ್ನು ಮರೆತು ಬಿಡದೆ ಅದನ್ನು ಕೈಕೊಂಡು ನಡೆಯುವುದಾದರೆ ಈ ಎಲ್ಲ ಗುಣಗಳಲ್ಲಿ ಬರುತ್ತವೆ. ತುಂಬ ಜನರು ಎನ್ಸ್ಕೊಳ್ತಾರೆ, ಗಾರ್ಡನ್ ಹೋಗಿ ಬಹಳ ನೆಗಾಡಿದ್ರೆ ನನಗೆ ಅಶಾಂತ ಗುಣಗಳು ಬರ್ತವೆ ಅಂತ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ಸ್ವಂತ ಬಲದಲ್ಲಿ ಅವನು ಎಂಥ ಪ್ರಯತ್ನ ಮಾಡಿದರೂ ಈ ದೈವಿಕ ಗುಣಗಳು, ಪವಿತ್ರ ಗುಣ ಬರುವುದಿಲ್ಲ. ಇದು ಬರಬೇಕಾದ್ರೆ ದೇವರು ತಾನೇ ಕೊಡುವುದು. ಪ್ರಾರ್ಥನೆ, ವಾಕ್ಯ, ಮೂರನೇದಾಗಿ ವಿಧೇಯತೆ. ಈ ಮೂರು ಸಂಗತಿಗಳನ್ನ ಮಾಡಿದರೆ
ಹಂತವಾಗಿ ಅದು ನಮ್ಮಲ್ಲಿರುವ ಗುಣಗಳನ್ನು ತೆಗೆಯುತ್ತದೆ. ನಮ್ಮ ಶರೀರಾಧೀನ ಸ್ವಭಾವಗಳು, ಹಳೆಯ ಸ್ವಭಾವಗಳು ಹೋಗ್ತವೆ. ದಿನೇ ವಾಕ್ಯ ನಮ್ಮಲ್ಲಿ ಬದಲಾವಣೆ ಮಾಡಿ ನಾವು ಈ ವಾಕ್ಯದ ಪ್ರಕಾರ ನಮ್ಮ ಜೀವಿತ ರೂಪಾಂತರಗೊಳ್ಳುತ್ತದೆ, ಅಥವಾ ನಾವು ಪರಿವರ್ತನೆ ಆಗ್ತೇವೆ, ಅಥವಾ ಮಾನಸಾಂತರ ಹೊಂದುತ್ತೇವೆ, ಮತ್ತು ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಬರುತ್ತದೆ. ತುಂಬ ಜನರು ಈಗ ಯೋಗ ಮತ್ತೆ ಎಕ್ಸಸೈಸ್ಗಳನ್ನು, ಜಿಮ್ಮು ಈ ಮುಖಾಂತರವಾಗಿ ಅಂದ್ರೆ ಅಲ್ಲಿ ಹೋಗ್ತಾರೆ. ಕೆಲವರು ಹೇಳ್ತಾರೆ ನಾನು ಯೋಗ ಮಾಡುವುದರಿಂದ ಅಥವಾ ಜಿಮ್ಗೆ ಹೋಗೋದ್ರಿಂದ ಅಥವಾ ನಾನು ಪ್ರತಿದಿನ ವ್ಯಾಯಾಮಗಳನ್ನು ಮಾಡುವುದರಿಂದ ನನ್ನಲ್ಲಿ ಆ ಸ್ವಭಾವಗಳು ಆಗ್ತವೆ ಅಂತ ಹೇಳುವವರು ನಾನು ಕೇಳಿದ್ದೇನೆ. ಈ ವಿಷಯದಲ್ಲಿ ನೀವೇನು ಹೇಳ್ತೀರಾ? ದೇವರ ವಾಕ್ಯ ಹೇಳ್ತದೆ, ಆ ಸಂಗತಿಗಳು ಮಾಡುವವರಲ್ಲಿ ಸೈತಾನ ಗುಣಗಳು ಬರ್ತವೆ, ದುರಾತ್ಮ ಗುಣಗಳು ಬರ್ತವೆ. ಅದು ದುರಾತ್ಮಕ್ಕೆ ಸಂಬಂಧಪಟ್ಟದ್ದು. ಅದೇ ದೇವರ ಗುಣಗಳು ಅದರಲ್ಲಿ ಬರುವುದಿಲ್ಲ. ಅದಕ್ಕೆ ಅಪೊಸ್ತಲನು ವಾಕ್ಯ ಹೇಳ್ತೇವೆ ನೋಡಿ, 1 ತಿಮೋತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ. 1 ತಿಮೋತಿ 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನೋಡಿ, 8ನೇ ವಾಕ್ಯ ಓದಿ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. 1 ತಿಮೋತಿ 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. 1 ತಿಮೋತಿ 4 ಸಾರಿ 1 ತಿಮೋತಿ 4:8. ಓಕೆ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ನೋಡಿ, ಇಲ್ಲಿ ಅಪ್ಪ ಬರ್ತದೆ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ, ಶಾರೀರಿಕಕ್ಕೆ ಮಾತ್ರ ಪ್ರಯೋಜನ, ಸ್ವಲ್ಪ ಮಟ್ಟಿಗೆ ಒಂದು ಗಳಿಗೆಗೆ ಒಂದು ಸಮಾಧಾನ ಉಂಟಾಗಬಹುದು. ಹೌದು. ಆದರೆ ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದೇ ಈ ಅಪರಗಳಲ್ಲಿಯೂ ಜೀವ ವಾಗ್ನುಂಟು. ಅಂದ್ರೆ ಒಬ್ಬ ವ್ಯಕ್ತಿ ಪರಲೋಕ ಭಾವನ ಆಗಬೇಕಾದ್ರೆ, ಈ ಲೋಕದ ಕರುಣೆ ಉಳ್ಳವನಾಗಬೇಕಾದ್ರೆ, ಪ್ರೀತಿ ಸ್ವರೂಪ ಬೇಕಾದ್ರೆ, ಅವನಿಗೆ ಅವನ ಸ್ವಭಾವಕ್ಕಿಂತಲೂ ಅವನ ದೇಹ ದಂಡನೆಕ್ಕಿಂತಲೂ ಒಂದು ಬಲವಾದ ಶಕ್ತಿ, ಬಲವಾದ ಒಂದು ಆತ್ಮನ ಸಹಾಯ ಬೇಕು. ಅದು ದೇವರಿಂದ ಉಂಟಾಗುವುದು ಅಲ್ವಾ? ಅದಕ್ಕಾಗಿ ಎಕ್ಸಸೈಸ್ ಅಥವಾ ಯಾವುದೇ ಯೋಗವಾಗಲಿ, ಯಾವುದೇ ಲಾಫಿಂಗ್ ಥೆರಪಿ, ಇದನ್ನು ನಮಗೆ ಸಂಪೂರ್ಣ ಕರುಣೆಗೆ ನಡೆಸುವುದಿಲ್ಲ. ಅಂದ್ರೆ ಕರುಣೆ ಉಳ್ಳವ ದೇವರು ನಮ್ಮ ಒಳಗಡೆ ಬಂದ್ರೆ ನಾವು ಇದರ ಕಣ್ಣು ತೋರಿಸಲು ಸಾಧ್ಯ ಆಗ್ತದೆ. ಅದು ಕರುಣೆ ದೇವರು ನಮ್ಮ ಬರಬೇಕಾದ್ರೆ ಆತನ ಆ ಪ್ರಾರ್ಥನೆ ನಾವು ಮಾಡುವಾಗ ಆ ಕರುಣೆ ದೇವರ ಆ ಪ್ರೀತಿಯು ನಮ್ಮ ತುಂಬ ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್. ಕರುಣುಳ್ಳ ದೇವರು ನೀವಂತ ಹೇಳಿದ್ರಿ, ಆ ಕರುಣುಳ್ಳ ದೇವರು ಯಾರು? ಪರಲೋಕದಲ್ಲಿ ತಂದೆ ದೇವರು ಯೇಸು ಕ್ರಿಸ್ತನು, ತ್ರೈಕ ದೇವರು, ತಂದೆ ಮಗ ಪವಿತ್ರಾತ್ಮ, ತ್ರೈಕ ದೇವರು ಆಗಿದ್ದಾನೆ. ಓಕೆ. ಕರುಣೆ ಉಳ್ಳ ದೇವರು ಯೇಸಪ್ಪ, ತಂದೆ ಮಗ ಪವಿತ್ರ ಆತ್ಮ. ಹೌದು. ಅದೇ ಕರುಣೆ ಉಳ್ಳ ದೇವರು ಅಂತ ಹೇಳಿದ್ರಲ್ಲ ನೀವು. ಈಗ ಕರುಣುಳ್ಳ ದೇವರಲ್ಲಿ ನಾವು ಬಂದಾಗ ನಾವು ಹೇಗೆ ಕರುಣೆ ಉಳ್ಳವರಾಗ್ತೇವೆ? ಈಗ ಮೊದಲು ನಾವು ಆ ಕರುಣೆಯನ್ನು ಹೊಂದುವುದು ಯೇಸು ಕ್ರಿಸ್ತನ ಮುಖಾಂತರ. ಈಗ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವಾಗ ನಾವು ದೇವರ ಕರುಣೆ ನೋಡ್ತೀವಿ. ಈಗ ದೇವರು ಎಷ್ಟು ನಮ್ಮನ್ನು ಕರುಣೆ ಮಾಡಿದ್ದಾನೆ ಅಂದ್ರೆ ಯಾವ ರೀತಿ ಕರುಣೆ ತೋರಿಸಿದ್ದಾನೆ ಆತನು? ಯಾಕಂದರೆ ಈಗ ಯೇಸು ಕ್ರಿಸ್ತನು ಒಂದು ಆತನ ಕಲಿಸಿ ಕೊಡದಿದ್ದರೆ, ಯೇಸು ಕ್ರಿಸ್ತನು ಭೂಲಕ್ಕೆ ಬಂದು ಅದು ನಮ್ಮ ಪಾಪಗಳಿಗೋಸ್ಕರ ಸತ್ತು ಹೋಗದಿದ್ದರೆ ನಮಗೆ ಇವತ್ತು ನಿತ್ಯ ಜೀವನಿಲ್ಲ. ನಮ್ಮ ಪಾಪದಲ್ಲಿ ನಾವು ಸಹಾಯಕೊಂಡು ನರಕಕ್ಕೆ ಹೋಗಬೇಕಿತ್ತು. ದೇವರಿಷ್ಟು ನಮ್ಮ ಮೇಲೆ ಕರುಣೆ ತೋರಿಸಿದನು, ನಮ್ಮನ್ನು ಪ್ರೀತಿ ಮಾಡಿ ಆತ ಒಬ್ಬನೇ ಮಗನು ಆ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಆತ ಕಳಿಸಿಕೊಟ್ಟನು. ಅಂದ್ರೆ ಒಬ್ಬ ಮನುಷ್ಯನಿಗೆ, ಈ ಲೋಕದ ಜನರಿಗಾಗಿ ತನ್ನನ್ನೇ ತಾನು ಸಮರ್ಪಿಸಿದನು. ಅಂದ್ರೆ ಪರಲೋಕದ ಎಲ್ಲಾ ಐಶ್ವರ್ಯವನ್ನು ಬಿಟ್ಟು, ಸಿಂಹಾಸನವನ್ನು ಬಿಟ್ಟು, ಭೂಲೋಕದಲ್ಲಿ ಒಬ್ಬ ಮನುಷ್ಯನಾಗಿ ನರವತಾರ ಎತ್ತಿಕೊಂಡು ನಮ್ಮ ಮಧ್ಯದಲ್ಲಿ ಜೀವಿಸಿ ತೋರಿಸಿ, ಅಷ್ಟೇ ಅಲ್ಲ ನಮ್ಮ ಮೇಲೆ ಇದ್ದಂತ ದೋಷಗಳಿಗಾಗಿ, ಪಾಪಗಳಿಗಾಗಿ, ಶಾಪಗಳಿಗಾಗಿ ಆತನೇ ಎಲ್ಲ ಹೊತ್ತುಕೊಂಡು ಅದನ್ನೆಲ್ಲವೂ ಶಿಲುಬೆ ಮೇಲೆ ಇಲ್ಲದಂತೆ ಮಾಡಿ ಸೈತನಿಂದ ಕೈಯಿಂದ ನಮ್ಮನ್ನು ನರಕದ ಬೆಂಕಿಯಿಂದ ತಪ್ಪಿಸಿ ನಮ್ಮನ್ನು ಪರಲೋಕದ ಸಂಸ್ಥಾನದವರಾಗಿ ಮಾಡಿದನು. ಅಂದ್ರೆ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆಲ್ಲರಿಗೂ ಈ ವಾಗ್ದಾನ. ಅಂದ್ರೆ ಆತನಲ್ಲಿರುವ ಆ ಕರುಣೆಯ ಸ್ವಭಾವ. ಯಾಕಂದ್ರೆ ಆತನು ನೋಡಿದ್ದಾನೆ ಜನರು ಎಲ್ಲಿ ಹೋಗ್ತಾರೆ ಅಲ್ವಾ? ದೇವರ ಪರಿಶುದ್ಧ ರಕ್ತ ಇಲ್ಲದಿದ್ದರೆ ಎಲ್ಲಿ ಹೋಗ್ತಾರೆ, ಯಾವ ಬೆಂಕಿಗೆ ಹೋಗ್ತಾರೆ, ಅದೆಲ್ಲವೂ ಆತನಿಗೆ ತಿಳಿದಿತ್ತು. ಆ ಬೆಂಕಿಯಿಂದ ತಪ್ಪಿಸುವುದಕ್ಕಾಗಿ ಮನುಷ್ಯನಾಗಿ ಬಂದು ನಮ್ಮ ದಂಡನೆಯನ್ನು ಆತನು ಸೇರಿಸಿಕೊಂಡ ಅಲ್ವಾ? ಇದೇ ಕರುಣೆಯ ಸ್ವಭಾವ. ಈಗ ನೀವು ಹೇಳಿ ಕರುಣೆ ಉಳ್ಳವರು ಧನ್ಯರು, ಅವ್ರಿಗೆ ಕರುಣೆ ಸಿಗುವುದು. ಈಗ ನಾವು ಯೇಸುವನ್ನು ಆತನ ನಮ್ಗೆ ಕರುಣೆ ತೋರಿಸಿದ್ದಾನೆ. ಈಗ ನಾವು ಆತನಲ್ಲಿ ನಾವು ಕರುಣೆಯನ್ನು ಹುಡುಕ್ತಾ ಇದ್ದೇವೆ. ಆತನನ್ನು ನಾವು ಪ್ರೀತಿಯಿಂದ ನೋಡ್ತೀವಿ. ಯಾಕಂದ್ರೆ ಆತನ ಪ್ರೀತಿಯು ಸರ್ವಶ್ರೇಷ್ಠವಾದ ಅಲ್ವಾ? ಈ ವಿಷಯದಲ್ಲಿ ಈಗ ನೀವು ಹೇಳ್ಬೇಕಾದದ್ದು ಇದನ್ನು ಅಲ್ವಾ? ಅಂದರೆ ನಿಜವಾದ ಕರುಣೆ ನಿಜವಾದ ದೇವರಲ್ಲಿ ಸಿಗ್ತದೆ. ಅದು ಎಲ್ಲಿ ಲೋಕದಲ್ಲಿ ಎಲ್ಲಿ ಕೂಡ ಸಿಗುತ್ತದೆ. ದಾನ ಧರ್ಮವಾಗ್ಲಿ, ಪೂಜಾ ಪುರಸ್ಕಾರವಾಗ್ಲಿ, ನಾವು ಯಾವುದೇ ಹವನಗಳಾಗ್ಲಿ, ಮಾಠ ಮಂತ್ರಗಳಾಗ್ಲಿ, ಕತ್ತಲೆಯ ಕಾರ್ಯಗಳಾಗ್ಲಿ, ಅಥವಾ ಯಾವುದೇ ಮನುಷ್ಯರಿಗೆ ಸಹಾಯ ಮಾಡು, ಅದು ಒಂದು ನೀವು ಹೇಳಿದ ಹಾಗೆ ಶರೀರ ದಂಡನೆ ಸ್ವಲ್ಪ ಕಾಲಕ್ಕೆ ಮಾತ್ರ.
ಆದ್ರೆ ಅದರಿಂದ ಸಂಪೂರ್ಣ ರಕ್ಷಣೆ ಇಲ್ಲ, ಬಿಡುಗಡೆ ಇಲ್ಲ, ಯಾವುದು ಕಾರಣಕ್ಕೂ ಅದರಲ್ಲಿ ಆಗುದಿಲ್ಲ. ಆಗೋದಿಲ್ಲ. ಇದು ದೇವರ ನಿಯಮ ಹೌದು, ಅಲ್ವಾ? ಹೌದು, ಎಲ್ಲಾ ಜಾತಿಗಳ ಭಾಷೆಗಳಲ್ಲಿ ಇರುವಂತದ್ದು ಹೌದು. ಒಂದು ರಕ್ತ ಬೇಕಾಗಿದೆ ಹೌದು, ಅಲ್ವಾ? ಹೌದು. ಎಷ್ಟೋ ಜನ ನಾವು ನೋಡ್ತೇವೆ, ಕೆಲವರು ಕೋಳೆಯನ್ನು ಕೊಡುವಂತದ್ದು, ಕುರಿಯನ್ನು. ಯಾಕೆ ರಕ್ತ ಬಲಿ ಮಾಡಬೇಕು? ಅಂದರೆ ಅವರಿಗೆ ಎನಿಸ್ತಾರೆ ಆ ರಕ್ತ ಬಲಿ ನಿಮಿತ್ತವಾಗಿ ಪಾಪ ಪರಿಹಾರ ಆಗ್ತದೆ ಮತ್ತೆ ಅದೇ ಆ ಒಂದು ಪಶು ಪಕ್ಷಿಯ ರಕ್ತದಲ್ಲಿ ಪಾಪ ಪರಿಹಾರ ಆಗುದಿಲ್ಲ. ಪಾಪ ಪರಿಹಾರ ಆಗಬೇಕಾದ್ರೆ ಪರಿಶುದ್ಧವಾದ ರಕ್ತ ಅದು ಯೇಸು ಕ್ರಿಸ್ತ ಒಬ್ಬನೇ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಆ ಯೇಸು ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ ಆಗ್ತದೆ ವಿನ ಈ ಪಶು ಪಕ್ಷಿಯ ಯಾವ ರಕ್ತದಲ್ಲಿ ಪಾಪ ಪರಿಹಾರವಾಗುವುದಿಲ್ಲ. ಯಾವಾಗ ಅವರು ಅದು ನಂಬುತ್ತಾರೆ, ಅವ್ರು ಯೇಸು ಕ್ರಿಸ್ತನು ಪರಿಶುದ್ಧವಾದ ರಕ್ತ ಕೊಟ್ಟಿದ್ದಾನೆ, ಆದರೆ ಪಾಪವಿಲ್ಲದ ರಕ್ತವನ್ನು ಕೊಟ್ಟಿದ್ದಾನೆ, ಆ ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ. ಆ ರಕ್ತ ಇವತ್ತು ಜೀವ ಉಂಟು, ಆ ರಕ್ತಕ್ಕೆ ಜೀವ ಉಂಟು. ಅಂದರೆ ಪಶು ಪಕ್ಷಿ ಕೊಡುವಂತ ನಿಯಮವು ಧರ್ಮಶಾಸ್ತ್ರದಲ್ಲಿ ಇದ್ದಿತ್ತು. ಹೌದು ಅಲ್ವಾ? ಹೌದು, ನಮ್ಮ ಗ್ರಂಥಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇದೆ. ಹೌದು. ಯಾಕಂದ್ರೆ ದೇವಕುಮಾರನು ದೇವರು ತಾನೇ ಲೋಕಕ್ಕೆ ಬಂದು ನಮ್ಮನ್ನು ಬಿಡುಗಡೆ ಇದೇ ರೀತಿಯಾಗಿ ಯಜ್ಞದ ಕುರಿಯಾಗಿ ಮಾಡುತ್ತಾನೆ ಅಂತ ಹೇಳಿದಕ್ಕೆ ಒಂದು ಛಾಯೆ, ನಿರ್ದರ್ಶನವಾಗಿತ್ತು ಅಲ್ವಾ? ಅದು ಆಲ್ರೆಡಿ 2020 ವರ್ಷಗಳ ಹಿಂದೆ ದೇವರು ತಾನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ. ಇನ್ನು ನಾವು ಈ ಕರ್ಮಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಅಲ್ವಾ? ಹಾಗಾದ್ರೆ ಈ ಕರ್ಮಗಳನ್ನು ಮಾಡದೇನೆ ಸಂಪೂರ್ಣವಾಗಿ ಕರ್ತನ ಬಳಿಗೆ ಬರುವಾಗ, ಯೇಸುವಿನ ಬಳಿಗೆ ಬರುವಾಗ ಅವನಿಗೆ ಏನೆಲ್ಲ ಆಶೀರ್ವಾದ ಉಂಟಾಗ್ತದೆ ಅಂದ್ರೆ ಬಿಡುಗಡೆ, ಕರುಣೆ ಸ್ವಭಾವ ಸಿಗ್ತದೆ, ಪ್ರೀತಿಯ ಸ್ವಭಾವಗಳು, ಮತ್ತೇನೆಲ್ಲ ಸಿಗ್ತದೆ? ಉಳಿದೇನು? ಹೌದು. ಈಗ ಯೇಸು ಕ್ರಿಸ್ತನ ಯಾರು ನಂಬಿಕಿಡುತ್ತಾರೋ ಮತ್ತು ಯೇಸು ಅಂಗೀಕಾರ ಮಾಡುತ್ತಾರೋ ಅಥವಾ ಯೇಸು ಕ್ರಿಸ್ತ ನಂಬಿ ನೀರಿನಲ್ಲಿ ಮುಳಿ ದೀಕ್ಷೆ ಅಂತಕೊಳ್ತಾರೋ ಅವರಿಗೆ ಅವರು ಚಿಕ್ಕಂದಿನಿಂದ ಅಂದರೆ ಅವ್ರಿಗೆ ಬುದ್ಧಿಗೆ ಬಂಧದಿಂದ ಮಾಡಿದ ಎಲ್ಲ ಪಾಪಗಳು ಸಮಿಸಲ್ಪಡುತ್ತವೆ. ಎಲ್ಲ ಪಾಪಗಳ ಸಮರ್ಪಣೆ ಸಿಗ್ತದೆ, ಪಾಪದ ಎಲ್ಲ ಪಾಪಗಳು ಮುರಿಯಲ್ಪಡ್ತವೆ. ಅಷ್ಟೇ ಅದೇ ಅವನ ತಾಯಿ ತಂದೆಯಿಂದ ಪೂರ್ವಿಕರ 4 ತಲೆಮಾರಿನ ಪಾಪದಿಂದ ಅವನಿಗೆ ಬಿಡುಗಡೆ ಬರುತ್ತದೆ. ಅಷ್ಟೇ ಅದೇ ಅವನ ಮನಸ್ಸು ಎಂತದೆ, ಅವನ ಮನಸ್ಸಲ್ಲಿ ಸಂಪೂರ್ಣ ಕರ್ತನ ಸಮಾಧಾನವು ತುಂಬಲ್ಪಡುತ್ತದೆ. ಈ ಲೋಕದಲ್ಲಿ ಇರುವ ಸಮಾಧಾನಕ್ಕಿಂತಲೂ ಅವನು ವಿಶೇಷವಾದ ಸಮಾಧಾನ ಅವನಲ್ಲಿ ಸಿಗ್ತದೆ. ಮೊದಲಿರುವ ಸಮಾಧಾನ, ನಂಬಿಕೆ ಇಡುವ ಸಿಗುವ ಸಮಾಧಾನ ವ್ಯತ್ಯಾಸ ಉಂಟು. ಆ ಸಮಾಧಾನ, ಆ ಆ 9 ಫಲಗಳು ಅವನಲ್ಲಿ ಯೇಸು ಕ್ರಿಸ್ತನು ತಂದು ತರುವವನಾಗಿದ್ದಾನೆ ಯೇಸು ಅಂಗೀಕಾರ ಮಾಡುವಾಗ. ಅದು ಯಾವಾಗ ವೃದ್ಧಿ ಆಗ್ತದೆ ಅಂದರೆ ಅವನು ದಿನ ದಿನೇ ಅದಕ್ಕೆ ಒಪ್ಪಿಸಿಕೊಟ್ಟರೆ ಮಾತ್ರವೇ ಅವನಲ್ಲಿ ಪವಿತ್ರ 9 ಫಲಗಳು, ಅದರ ಕರುಣೆ ಒಂದು ಫಲ ಬಂತು, ಅದು ವೃದ್ಧಿಯಾಗಿ ಬರ್ತದೆ. ಮತ್ತು ಅವನ ನಿತ್ಯ ಜೀವ ಸಿಗ್ತದೆ ಅವನಿಗೆ. ಅವನ ನಂಬಿಕೆಯಲ್ಲಿ ಅವನು ಮಾಡ್ತಾನೆ ಎಲ್ಲ ದೇವರು ವಾಗ್ದ ಮೇಲೆ ಆಶೀರ್ವಾದಕ್ಕೆ ಅವನು ಬಾಧ್ಯನಾಗುತ್ತಾನೆ. ಈಗ ನೋಡಿ, ಈಗ ಒಂದು ತಂದೆ ತನ್ನ ಮಗನಿಗೆ ಏನು ಮಾಡ್ತಾನೆ, ತನ್ನ ಆಸ್ತಿಯ ವೀಲ್ ನಾಮೆ ಮಾಡಿ ಕೊಡ್ತಾನೆ ಅಲ್ಲ? ಹೇಗೆ ತಂದೆ ನಂತರ ಅವ ಮಗನಿಸ್ತಾನೆ, ಹಾಗೆ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ಆತ ಪರಲೋಕ ರಾಜ್ಯ ಎಲ್ಲ ಆಸ್ತಿಯ ವೀಲು ನಾಮೆ ನಮಗೆ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಇಲ್ಲಿ ಎಲ್ಲ ಆಸ್ತಿ ಎಲ್ಲವೂ ನಮ್ಮದಾಗಿದೆ. ಎಷ್ಟು ವಾಗ್ದಾನಗಳು, ಸಾವಿರಾರು ವಾಗ್ದಾನ ನಮ್ಮದಾಗಿದೆ ಯೇಸು ನಂಬಿಕೆ ಇಡುವವರಿಗೆ. ಅಂದರೆ ಒಬ್ಬ ಕರ್ತನ ಬಳಿಗೆ ಬರುವಾಗ ತಮ್ಮ ಜೀವಿತ ರೂಪಾಂತರವಾಗ್ತದೆ. ಅಂದರೆ ಪರಲೋಕಕ್ಕೆ ಹೋಗಬೇಕಾದ್ರೆ ನೂತನ ಸೃಷ್ಟಿ ಆಗ್ಲೇಬೇಕು. ಹೌದು, ನೂತನ ಸೃಷ್ಟಿ ಆಗಿದ್ದ ಪರಲೋಕ ರಾಜ್ಯ ಹೋಗ್ಲಿಕ್ಕೆ ಆಗುವುದಿಲ್ಲ ಅಲ್ವಾ? ರಕ್ತ ಮಾಂಸ ಪರಲೋಕಕ್ಕೆ ಹೋಗುವುದಿಲ್ಲ. ರಕ್ತ ಮಾಂಸ ಪ್ರಕಾರ ನಡೆಯುವವರು ಅವರಿಗೆ ಅವರಿಗೆ ಪರಲೋಕ ಹೋಗ್ಲಿ ಆಗುದಿಲ್ಲ. ಈ ರಕ್ತ ಮಾಂಸದಲ್ಲಿ ಅವರು ಸಂಸ್ಕಾರ ಮಾಡಿಕೊಂಡು ರಕ್ತ ಮಾಂಸವನ್ನು ಅವರು ತಿರಸ್ಕರಿಸುವುದಾದರೆ, ಅದನ್ನು ನಿರಾಕರಿಸಿದರೆ ಅವರು ಮತ್ತೆ ಪರಲೋಕ ಹೋಗ್ತಾರೆ. ಈಗ ಎಷ್ಟೋ ಜನ ಕ್ರಿಶ್ಚಿಯನ್ ಎನ್ಸ್ಕೊಂಡವ್ರು ಇರ್ತಾರೆ, ಅವರು ಹುಟ್ಟುವಾಗ ಮಕ್ಕಳಿಗೆ ನೀರನ್ನು ಚಿಮುಕಿಸಿ ದೀಕ್ಷಾಸ್ನಾನ ಮಾಡ್ತಾರೆ. ಮಕ್ಕಳಿಗೆ ಅದು ಸರಿನಾ? ಇಲ್ಲ, ಅದಕ್ಕೆ ದೇವರ ವಾಕ್ಯ ಆಧಾರ ಇಲ್ಲ. ದೇವರ ವಾಕ್ಯದಲ್ಲಿ ಬ್ಯಾಪ್ಟಿಸಮ್ ಇದ್ದರೆ ಅದು ಗ್ರೀಕ್ನಲ್ಲಿ ಬ್ಯಾಪ್ಟಿಸ್ಮೋ ಅಂದರೆ ಅದು ಇಮ್ಮರ್ಸನ್ ಅಂದರೆ ಮುಳುಗಿ ದೀಕ್ಷಾಸ್ನಾನ ಕೊಡುವುದರಿಂದ ಅರ್ಥವಾಗಿದೆ. ಮಗುವಿಗೆ ಕೊಡೋ ಬ್ಯಾಪ್ಟಿಸಮ್ನಲ್ಲಿ ಬೈಬಲ್ನಲ್ಲಿ ಬರೆಯಲಿಲ್ಲ, ಅದು ಯಾವ ಆಧಾರವೂ ಇಲ್ಲ. ಆದರೆ ಈಗ ಜನರು ಹೇಳ್ತಾರೆ ಇದು ದೊಡ್ಡ ಅಂದರೆ ಸಭಾ ಅಂದರೆ ಒಂದು ನಾವು ತುಂಬ ಜನಸಂಖ್ಯೆಯಲ್ಲಿ ತುಂಬ ಇದ್ದೇವೆ, ನೀವು ಸ್ವಲ್ಪ ಇರುವುದು ಅಥವಾ ನೀವು ಮಾಡುವಂತ ಮನೆಗಳಲ್ಲಿ ಆರಾಧನೆ, ಇದೆಲ್ಲವಾದಂತ ಮಾತುಗಳು ಬರ್ತವೆ. ಇದಕ್ಕೆ ನೀವೇನು ಹೇಳಲಿಕ್ಕೆ? ಅದಕ್ಕೆ ಯೇಸು ಕ್ರಿಸ್ತನೇ ಪರಲೋಕ ಹೋಗುವ ಬಾಗಿಲು ದಾರಿ ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಸ್ವಲ್ಪ ಮಂದಿ ಮಾತಾಡ ಕಂಡು ಹಿಡಿತಾರೆ. ಅದೇ ನರಕ ಹೋಗೋ ದಾರಿ ಅಗಲವು, ತುಂಬ ಜನ ಹೋಗ್ತಾರೆ. ಹಾಗಾಗಿ ಪರಲೋಕಕ್ಕೆ ಕೆಲವು ಪರಲೋಕ ಬರಬೇಕಾದ್ರೆ ಅವ್ರು ಏನು ಮಾಡಬೇಕು, ತಮ್ಮ ಸರಿಯಾದ ಸ್ವಭಾವವನ್ನು ತಮ್ಮ ಪಾಪದ ಹಾಗೆ ಮಾಡುವರಬೇಕು. ಇದು ಅನೇಕರಿಗೆ ಹಾಗೆ ಮಾಡಲಿಕ್ಕೆ ಬೇಡ. ಅವರಿಗೆ ಲೋಕದಲ್ಲಿ ಎಲ್ಲ ಸರಿದ ಆಸೆ, ಕಣ್ಣಿನ ಆಸೆ, ಮದುವೆ ಮಾಡಿ ಎಂಜಾಯ್ ಮಾಡಲಿಕ್ಕೆ ಅವ್ರು ಬಯಸ್ತಾರೆ. ಅದಕ್ಕೋಸ್ಕರ ಅವರಿಗೆ ಏನು ಮಾಡ್ತಾರೆ, ಅವ್ರು ಈ ಸ್ವಲ್ಪ ಮಂದಿ ಆರಾಧನೆ ಮಾಡೋದು ತಿರಸ್ಕಾರ ಮಾಡ್ತಾರೆ. ಅದೇ ನಮಗೆ ಮನಸ್ಸಾಕ್ಷಿ ಇರ್ತದೆ, ಈಸ್ಕೊಳ್ತಾನೆ, ಚಿಕ್ಕ ಹಿಂಡೆ ಹೆದರಬೇಡ, ಪರಲೋಕ ನಿಮ್ಮದಿರ್ತದೆ. ಈಗ ನೀವು ಹೇಳಿದ ಹಾಗೆ
ತುಂಬಾ ಜನರು ಹೇಳ್ತಾರೆ ಈಗ ನಾವು ಸಂತೋಷ ಪಡಬೇಕು, ಈಗ ಆ ದೇವರು ನಮಗೆ ವಾಗ್ದಾನಗಳನ್ನು ಮಾಡಿದ್ದಾರೆ, ಆಶೀರ್ವಾದ ಇದೆ, ನಿಮ್ಗೆ ಫೈನಾನ್ಸ್ಗಳು ಬರ್ತವೆ, ನೀನು ಸಮೃದ್ಧಿ ಆಗ್ತೀರಿ. ಈಗ ಇದು ಆಗುವುದು ಒಳ್ಳೇದೇ, ಹೌದು, ಇಲ್ಲ ಅಂತ ನಾನು ಇದನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸಲ್ಪಡಬೇಕು, ಅಂದ್ರೆ ಯಾವ ರೀತಿಯಾಗಿ ನಾವು ಹೊಂದಿಕೊಳ್ಬೇಕು, ಮತ್ತೆ ಯಾವ ರೀತಿ ಜೀವಿಸುವುದಕ್ಕಾಗಿ ದೇವರು ಕೊಟ್ಟಿದ್ದಾನೆ. ಇದು ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾರೋ ಅವರಿಗೆ ದೇವರು ಅಂತವೇ ಕೊಡ್ತಾನೆ. ಈಗ ಅಬ್ರಾಹ್ಮಣ ಕೊಟ್ಟ ಒಮ್ಮೆಲೆ ದೇವರು ಆಶೀರ್ವಾದ ಕೊಡೋದಿಲ್ಲ. ಯಾರು ದೇವರ ವಾಕ್ಯ ಪೂರ್ತಿಯಾಗಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ದೇವರು ಮಾಡ್ತಾನೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು. ಆದ ಧರ್ಮಸ್ಕಂದ ಪುಸ್ತಕ 28ನೇ ಅಧ್ಯಾಯದಲ್ಲಿ 1-14 ಬಗ್ಗೆ ಅನೇಕ ಆಶೀರ್ವಾದಗಳು ಬಗ್ಗೆ ಬರಲ್ಪಟ್ಟಿದೆ. ಆ ಆಶೀರ್ವಾದವರು ತನ್ನ ಮಕ್ಕಳು ವಿಧೇಯರಾಗುವವರಿಗೆ ಅಂತವೇ ಕೊಡುತ್ತಾನೆ. ಈ ಕೊಟ್ಟ ಆಶೀರ್ವಾದಗಳು ನಾವು ಹೇಗೆ ಉಪಯೋಗ ಮಾಡುತ್ತೇವೆ ದೇವರು ನೋಡುತ್ತಾನೆ. ಈಗ ದೇವರು ಕೊಟ್ಟ ಆಶೀರ್ವಾದ ನಾವು ದೇವರಿಗಾಗಿ ನಾವು ಉಪಯೋಗ ಮಾಡುತ್ತೇವೋ, ಉಪಯೋಗ ಮಾಡಿದಲ್ಲೂ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ಆ ಪರೀಕ್ಷೆ ಮಾಡಿ ನಮ್ಮಲ್ಲಿ ಆ ಒಂದು ಆಶೀರ್ವಾದನ ಉಪಯೋಗ ಮಾಡುವಂಥ ಸಾಮರ್ಥ್ಯ ಬರುವಾಗ ಅದು ಇನ್ಕ್ರೀಸ್ ಮಾಡ್ತಾನೆ. ಈಗ ಎಕ್ಸಾಂಪಲ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್. ಈಗ ನೋಡಿ, ಅಬ್ರಾಹ್ಮನಿಗೆ ಒಮ್ಮೆಲೆ ಶ್ರೀಮಂತೆ ಕೊಟ್ಟನು. ಈಗ ನಮಗೆ ಕೊಡಲಿ ದೇವ್ರು ದೊಡ್ಡ ವಿಷಯವಲ್ಲ. ಅದೇ ದೇವ್ರು ಹಣ ಕೊಟ್ಟ ನಂತರ ನಾವು ಹಣದಲ್ಲಿ ನಮ್ಮ ಆತ್ಮವನ್ನು ಕಳೆದುಕೊಳ್ಳುವುದಾದರೆ ಆ ರೀತಿ ಕೊಡೋದಿಲ್ಲ. ನಮಗೆ ಎಷ್ಟು ನಮಗೆ ಬೇಕು ಅಷ್ಟಷ್ಟು ಕೊಡುತ್ತಾನೆ. ಕೊಟ್ಟನ್ನು ಹೇಗೆ ಉಪಯೋಗ ಮಾಡ್ತೇವೆ, ನಾವು ದೇವರಿಗೆ ಹಣ ಬಂದ ದೇವರಿಗೆ ಕೊಡೋ ದಶಮಾಂಶದ ಕಾಣಿಕೆ ನಾವು ದೇವ್ರು ಸನ್ಮಾನಿಸ್ತೀವೋ, ಬೇರೆ ಕರುಣಿದ್ದು ನೋಡ್ತಾನೆ. ಹಾಗೆ ತೋರಿಸಿದರೆ ದೇವರು ನಮಗೆ ಇನ್ನೂ ಹೆಚ್ಚು ಕೊಡುತ್ತಾನೆ. ಆದರೆ ನಮಗೆ ಬಂದ ಆದಾಯದಲ್ಲಿ ನಾವೇ ಸ್ವಾರ್ಥಿಗಳಾಗಿ ದೇವರಿಗೆ ದಶಮಾಂಶವನ್ನೇ ಕದ್ದುಕೊಳ್ಳುತ್ತಾರೆ, ದೇವರ ಕಾಣಿಕೆ ಕದ್ದುಕೊಳ್ಳುತ್ತಾರೆ. ಈ ಥರ ಕಷ್ಟದಲ್ಲಿ ಬರುವ ಏನಾದರೂ ಸ್ವಲ್ಪ ಕಣ್ಣು ತೋರಿಸಿದ್ರೆ ದೇವರು ನೋಡ್ತಾನೆ, ಇವನಿಗೆ ನಾನು ಕೊಟ್ಟರು ಇವನೇ ನೋಡ್ತಾನೆ ಸ್ವಾರ್ಥಿ ಆಗ್ತಾನೆ, ದೇವರು ಹಾಗೆ ಅವನಿಗೆ ಕೊಡುವುದಿಲ್ಲ. ದೇವರು ನೋಡ್ತಾನೆ, ದೇವರಿಗೆ ಬೇಕು ವಿಧೇಯತೆ. ದೇವರು ಯಾವ ಯಜ್ಞ ಹೋಮಗಳಿಗೂ ಮೆಚ್ಚುವುದಿಲ್ಲ. ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೋ ಅವರಿಗೆ ಈ ಆಕಾಶ ಮತ್ತು ಭೂಮಿ ಸಾಕ್ಷಿಗಿಟ್ಟಿದ್ದಾನೆ. ಆಶೀರ್ವಾದ ಅವರಿಗೆ ಬಂದೇ ಬರ್ತದೆ. ಅವಿಧೇಯರಾಗುವವರಿಗೆ ಈ ಆಕಾಶ ಭೂಮಿ ಸಾಕ್ಷಿ ಕೊಡ್ತದೆ. ಅದು ಹೇಳ್ತದೆ, ನೋಡಿ ನಿನ್ನ ಮಗ ನಿನ್ನ ವಾಕ್ಯ ಅವಿಧೇಯನಾಗಿದ್ದಾನೆ, ಶಾಪ ಬಂದೇ ಬರ್ತದೆ. ಅದು ಏನು ಮಾಡಲಿಕ್ಕೂ ಆಗುದು, ಅದು ನಿಯಮ. ಯೇಸು ಕ್ರಿಸ್ತ ಹೇಳ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ ಓದಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7, 8 ಮತ್ತು 9ನೇ ವಾಕ್ಯ ನೋಡಿ. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಇಲ್ಲ, ಅತಿಸ್ಪರ್ಶ ಮೋಸ ಹೋಗಬೇಡಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅಂದ್ರೆ ದೇವರು ನಮಗೆ ಎಷ್ಟು ಆಶೀರ್ವಾದ ಕೊಟ್ಟಿದ್ರು ಕೂಡ ಲೋಕದ ಸಂಬಂಧವಾಗಿ ಅಲ್ಲ, ಅದು ಶಾರೀರಿಕ ಸಂಬಂಧವಾಗಿ ನಾವು ಉಪಯೋಗಿಸಲ್ಪಡುವವರಲ್ಲ, ಪಾಪಕ್ಕಾಗಿ ಅದನ್ನು ವಯಪಡಿಸುವುದಲ್ಲ, ದೇವರ ನೀತಿಗನುಸಾರವಾಗಿ ನೀತಿಯ ಮಾರ್ಗದಲ್ಲಿ ನಡೆಯುವ ಎಲ್ಲಾ ವಿಷಯಗಳಿಗಾಗಿ ನಾವು ಉಪಯೋಗಿಸಲ್ಪಡಬೇಕು. ನಾವು ಏನನ್ನು ಬಿತ್ತುತ್ತೇವೆ ನಂತರ ಅದನ್ನೇ ಕೊಯ್ಯಬೇಕಾಗ್ತದೆ ಅಲ್ವಾ? ತುಂಬಾ ಜನರು ಹೇಳ್ತಾರೆ, ಈಗ ರಕ್ಷಣೆ ಹೊಂದಿದ ಮೇಲೆ ನಮಗೆ ಪರಲೋಕನೇ ಅಂತ ಹೇಳಿ ಓದಿ ಬಿಡ್ತಾರೆ. ಈಗ ನೀವು ಅದಕ್ಕೆ ಏನ್ ಹೇಳ್ತಾರೆ? ರಕ್ಷಣೆ ಹೊಂದಿದ ಮೇಲೆ ನೀತಿಯ ಮಾರ್ಗದ ನಡಿಬಾರ್ದಾ, ಕರುಣೆಯ ಮಾರ್ಗದ ನಡೆಯಬಾರ್ದಾ, ಅಥವಾ ಯಾವ ರೀತಿಯಾಗಿ ನಾವು ಹೋಗಬೇಕು? ರಕ್ಷಣೆ ಹೊಂದಿದ ನಂತರ ಅದು ಒಂದು ಭಾಗ. ರಕ್ಷಣೆ ಒಂದು ಫಸ್ಟ್ ಸ್ಟ್ಯಾಂಡ್. ಈಗ ನಾವು ನನ್ನ ಮಗುವನ್ನು ಸಾಲಿಗೆ ಸೇರಿಸೋಕೆ ಫಸ್ಟ್ LKG ಹಾಕ್ತೇನೆ. LKG ಪಾಠ ಏನೆಂದರೆ, LKG ಕೂಡ ಪಾಠ ಎಂದರೆ ಫಸ್ಟ್ ನೀವು ನಂಬಿಕೆ ಇಡು, ಗೊತ್ತಾ? ಅದು LKG ಪಾಠ. UKGಲಿ ನೀರಿನಲ್ಲಿ ಮುಳುಗಿದ ಅಂತ ಕಲಿಬೇಕು ಮತ್ತು ಸಭೆಗೆ ಬರೆಯುವ. ಇದು UKG ಪಾಠವಾಗಿದೆ. ಅದು 1ನೇ ತರಗತಿಗೆ ಬರುವಾಗ ಅದು ಹೇಳ್ತದೆ, ನಾನು LKG UKG ಇರದೆ ನಾನೇನು ಮಾಡಬೇಕು, ಏನು ವಾಕ್ಯ ಓದುತ್ತೇನೋ, ಏನು ವಾಕ್ಯ ಕೇಳ್ತೇನೋ ಅದರ ಪ್ರಕಾರ ನಡೆಯುವವನಾಗಬೇಕು. ಅಂದ್ರೆ ಹಂತ ಹಂತವಾಗಿ ಆತನು ಅಂದ್ರೆ ದೇವರ ಆತ್ಮನ ಅಭಿಷೇಕ ಸಂಪೂರ್ಣವಾಗಿ ಬರ್ತದೆ. ಹೌದು, ದೇವರ ಆತ್ಮನ ಈ ಲೋಕದಲ್ಲಿ ಇರುವುದು ನೀತಿಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಬಿಟ್ರೆ ಲೌಕಿಕವಾದ ಸಂಗತಿಗಳಿಗೆ, ಕಣ್ಣಿನಾಸೆ, ಬದುಕುಬಾಳಿನ ಡಂಬ, ಶರೀರದ ಆಸೆ ಯಾವುದಕ್ಕೂ ಬಿದ್ದು ಹೋಗದಂತೆ ಸಂಪೂರ್ಣವಾಗಿ ನೀತಿಯ ಮಾರ್ಗ ನಡಿಬೇಕು ಅಲ್ವಾ? ಇಲ್ಲದಿದ್ರೆ ಆತನ ಆತ್ಮದ ನಷ್ಟ ಅವನಿಗೆ ಉಂಟಾಗ್ತದೆ. ಇಲ್ಲಿ ಕರೆಕ್ಟ್ ಆಗ್ತದೆ ಹೇಳಿದ್ದೀನಿ. ಏನನ್ನು ಬಿತ್ತಿತ್ತೇನೋ ಅದನ್ನೇ ಕೊಯ್ಬೇಕಾಗ್ತದೆ. ಮೋಸ ಹೋಗಬೇಡ್ರಿ ಅಂತ.
ಈಗ ಅವನು ಯೇಸು ನಂಬಿಕೊಂಡು ನೀನು ನಮ್ಮಲ್ಲಿ ದೃಷ್ಟಾಂತ ತಿಳ್ಕೊಂಡು ಎಲ್ಲ ವಾಕ್ಯ ಗೊತ್ತುಂಟು, ಎಲ್ಲ ವಾಕ್ಯ ಕೇಳಿಕೊಂಡು ಅವನು ವ್ಯಭಿಚಾರ ಮಾಡುವುದಾದರೆ, ವಿಗ್ರಹಾರ್ಧನೆ ಮಾಡುವುದಾದರೆ, ಮೋಸ ಮಾಡಿದ್ರೆ ಏನು ಬಿತ್ತುತ್ತಾನೋ ಅದನ್ನೇ ಇದೇ ಭೂಮಿ ಕೊಯ್ಯುತ್ತಾನೆ. ಒಂದು ವೇಳೆ ಅವ್ನು ಮುಂಚೆ ಮಾಡಬಹುದು, ಅವನು ಪಾಪ ಅರಿಕೆ ಮಾಡಿ ನೀನು ಮುಳಿಸಿ ಅಂತ ತಗೊಂಡಿದ್ದಾನೆ. ಆನಂತರ ಆತ್ಮನನ್ನು ಕುರಿತು, ಪವಿತ್ರಾತ್ಮ ಕುರಿತು ಅವನು ಒಳ್ಳೆಯ ವಾಕ್ಯದ ಪ್ರಕಾರ ನಡೆಯುವುದಾದ್ರೆ, ಈಗ ವಿಧೇಯತೆ ಒಂದು ಬೀಜವಾಗಿದೆ. ಈಗ ನೋಡಿ, ಪವಿತ್ರಾತ್ಮನ ಕುರಿತು ಬಿತ್ತುವವನು ನಿತ್ಯ ಜೀವನ ಅಂತ ಒಂದು, ಮತ್ತು ಪವಿತ್ರ ಕುರಿತು ನಾವು ಬಿತ್ತುವುದಿಲ್ಲದೆ ದೇವರ ವಾಕ್ಯ ವಿಧೇಯರಾಗುವಾಗ ಆಶೀರ್ವಾದ ಕೊಯ್ಯುತ್ತೇವೆ. ನಾವು ಕರುಣೆ ತೋರಿಸುವಾಗ ಇನ್ನೊಬ್ಬರು ಒಂದಿನ ಕರುಣೆ ನಮ್ಗೆ ತೋರಿಸುವನಾಗಿದ್ದಾನೆ. ಹೀಗೆ ನಾವು ಪವಿತ್ರ ನಾವು ಏನು ವಾಕ್ಯದ ನಡುತ್ತೇವೋ ಅದು ಬಿತ್ತುತ್ತೇವೆ, ಹಾಗೆ ನಾವು ಕೊಯ್ಯುತ್ತೇವೆ. ಅದನ್ನು ನಾವು ಯೇಸು ನಂಬಿಕೊಂಡು ನೀರು ಮುಳಿದಿಷ್ಟು ಅಂದ್ಕೊಂಡು ಪುನಃ ಸದಾದ ಪ್ರಕಾರ ನಡೆಯುತ್ತಾರೆ, ಆ ನಾಶನವನ್ನೇ ಕೊಯ್ಯುತ್ತೇವೆ. ದೇವರು ಮೋಸ ಮಾಡುವುದಿಲ್ಲ, ಮೋಸ ಹೋಗಬೇಕಾದ್ರೆ ದೇವರು ಸ್ವಲ್ಪ ಸಮಯ ಕೊಡ್ತಾರೆ. ಈಗ ನೋಡಿ, ಪಾಪ ಮಾಡಿದ ಕೂಡಲೇ ದೇವರು ಕೂಡಲೇ ಶಿಕ್ಷೆ ಕೊಡುವುದಿಲ್ಲ. ಯಾಕಂದರೆ ಈಗ ನನ್ನ ಮಗು ಸಣ್ಣದಿರುವಾಗ ನಾನು ಹೊಡೆದರೆ ಏನಾಗ್ತದೆ, ನನ್ನ ಮಗುಗೆ ತಡೆಯಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ನನ್ನ ಮಗುವಿಗೆ ಬುದ್ಧಿ ಬರುವ ತನಕ ಸ್ವಲ್ಪ ಕಾಯುತ್ತೇನೆ. ತುಂಬ ಬುದ್ಧಿ ಬಂದ ನಂತರ ಆ ಮಗುವಿಗೆ ಪೆಟ್ಟು ತಿನ್ನುವ ಸಾಮರ್ಥ್ಯ ಬರೋ ತನಕ ಕಾಯುತ್ತೇನೆ ಅಲ್ಲ, ತಾಳ್ಮೆಯಿಂದ. ಮತ್ತು ತಪ್ಪು ಮಾಡಿದ್ರೆ ಒಂದು ಬೆತ್ತದ ಹೊಡಿತೇನೆ ಅಲ್ಲ. ಆ ಬೆತ್ತದ ಪೆಟ್ಟು ತಿಂದು ಮಗು ಇನ್ನು ಮುಂದೆ ತಪ್ಪು ಮಾಡಿ ನಿರ್ಧಾರ ಮಾಡುವ ಮಗು ಏನು ಮಾಡ್ತಾನೆ, ಪುನಃ ತಪ್ಪು ಮಾಡುವುದಿಲ್ಲ. ಅದು ಆ ಮಗು ಕಠಿಣ ಹಾಕೊಂಡು ಇನ್ನೂ ತಪ್ಪು ಮಾಡಿದ್ರೆ ಇನ್ನೂ ಪೆಟ್ಟು ತಿನ್ನುತ್ತಾನೆ. ಅದೇ ಯೇಸುಕ್ರಿಸ್ತನೇ ಯಜಮಾನ ಚಿತ್ತವನ್ನು ತಿಳಿದ ಆಳು ಸಿದ್ಧ ಮಾಡಿದ ಅವನು ಭಾಳ ಪೆಟ್ಟು ತಿನ್ನುತ್ತಾನೆ. ಎಲ್ಲಿ? ಭೂಮಿಯಲ್ಲಿ. ಏನು ಬುತ್ತದ ಕೊಯ್ಲಿ ಗೊತ್ತಿಲ್ಲ, ಇದ್ರ ಪಾಪ ಮಾಡೋದು ಸ್ವಲ್ಪ ಪೆಟ್ಟು. ಅದಕ್ಕೆ ನಮಗೆ ನಾವು ಬಿತ್ತುದನ್ನ ಬಗ್ಗೆ ಜಾಗೃತಿ ಇರಬೇಕು. ಮತ್ತೆ ಅಂದರೆ ಅವನು, ನೀವು ಆವಾಗ ಹೇಳಿದ್ರಿ ವಾಕ್ಯ, ಪರಲೋಕವನ್ನು ಕೂಡ ಕಳ್ಕೊಳ್ಳುವಂಥ ಒಂದು ಸಾಧ್ಯತೆಗಳು. ಹೌದು ಹೌದು. ಯಾಕೆಂದರೆ ಕಡೇ ತನಕ ನೋಡಿ, ಅನೇಕರು ಸಂಸ್ಕಾರ ಮಾಡ್ತಾರೆ. ನಾನು ಅನುಭವದಲ್ಲಿ 35 ವರ್ಷ ನೀರು ಮಾಡ್ತಾರೆ. ಅದೇ ಬರ್ತಾ ಅದು ಮಾಡ್ತಾನೆ, ಏನು ಕಷ್ಟ ಬಂದ ಕೊಳ್ಳೆ, ಸೋದೆ ಬಂದ ಕೊಳ್ಳೆ ಎಲ್ಲವನ್ನು ಬಿಟ್ಟಿದ್ದು ಹೋಗ್ತಾರೆ, ರಕ್ಷಣೆ ಹೋಯ್ತವು. ಕ್ರಿಸ್ತನಲ್ಲಿ ಬರುವಾಗ ಕಷ್ಟ ಶೋಧನೆಗಳು ಇವೆಯಾ? ಉಂಟು. ಯಾಕಂದರೆ ಹಲವಾರು ಜನರು ಸೇವಕರು ಅಥವಾ ಎಷ್ಟೋ ಜನ ನಾನು ಕೇಳಲ್ಪಡ್ತೇನೆ, ಶೋಧನೆ ಇಲ್ಲ, ಕಷ್ಟ ಇಲ್ಲ, ಮತ್ತೆ ನಾವು ಯಾವಾಗಲೂ ಸಂತೋಷಭರಿತರಾಗಿ ಜೀವಿಸಲಿಕ್ಕೆ ಸಭೆಗೆ ಅಧಿಕಾರ ಕೊಡಲ್ಪಟ್ಟಿದೆ, ನಾವು ಅಧಿಕಾರವನ್ನು ನಡೆಸಬೇಕು, ನಾವು ಅರಸರಾಗಿ ಜೀವಿಸಬೇಕು. ನಾವು ದೇವರ ವಾಕ್ಯ ಹೇಳ್ತಿದೆ, ನೀವು ಯಾಜಕರು, ಅರಸರು, ಮೀಸಲಾದ ಜನಾಂಗ, ಈ ರೀತಿಯಾಗಿ ಜೀವಿಸ್ಬೇಕು ಬಿಟ್ರೆ ಕಷ್ಟ ಕಣ್ಣೀರುಗಳು ಎಲ್ಲಿ, ಅದು ಇಲ್ಲ ದೇವರ ಮಕ್ಕಳಿಗೆ ಅಂತ ಒಂದು ಹೇಳುವವರು ನಾನು ಕೇಳಿದ್ದೆ. ಅದು ಅದು ಬೋಧನೆ ಸ್ವಸ್ಥ ಬೋಧನೆ ಅಲ್ಲ. ಸ್ವಸ್ಥ ಬೋಧನೆ ಆಗ್ತದೆ ಅಪಸ್ಬಾಳ್ತಾನೆ ಇಸ್ಕು ನಂಬಿಕಿಟ್ಟು ನೀನು ಮುಳಿದಿಷ್ಟವರಿಗೆ ಆ ನಂಬಿಕೆ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅವ್ರಿಗೆ ಕ್ರಿಸ್ತನ ಸಾರಿ ಬರೋದಕ್ಕೋಸ್ಕರ ಅವ್ರಿಗೆ ಕಷ್ಟ ಬಂದೇ ಬರ್ತದೆ. ಓಕೆ, ಒಂದು ಕಷ್ಟ ಬರುವುದು ಅವ್ರ ಸತ್ಯ ಗೊತ್ತಿದ್ದು ಕೂಡ, ಈಗ ಬುತ್ತಿಯುವುದು. ಈಗ ನೋಡಿ, ಅವ್ನು ನೀನು ಮುಳಿದಿಷ್ಟ ಅಂದ್ಕೊಂಡಿದ್ದಾನೆ, ಸತ್ಯ ಜ್ಞಾನ ಸಿಕ್ಕಿತು, ಇದು ವ್ಯಭಿಚಾರ ಮಾಡಬಾರ್ದು, ವಿಗ್ರಹಾರ್ಧನೆ ಮಾಡಬಾರ್ದು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಕುಡಿಯಬಾರ್ದು, ಸತ್ಯ ಬದುಕು ಗೊತ್ತಿತ್ತು ಅವನಿಗೆ. ಯೇಸುವಿನ ಸೋದ ಅಂಗೀಕಾರ ಮಾಡುವಾಗ ಗೊತ್ತಿದ್ದು ಪುನಃ ಮಾಡುವುದನ್ನು ಅವನು ಏನು ಬಿತ್ತುತ್ತಾನೆ? ಸರ್ ಆಗ ಅವನಿಗೆ ಕಷ್ಟ ಬರ್ತದೆ. ಈಗ ಅವನು ವಿಧೇಯನಾಗುವುದಾದರೆ ಅವನಿಗೆ ಆಶೆ ಬರ್ತದೆ. ಈಗ ವಿಧೇಯನಾಗಿ ಸಹ ಅವನು ನಡೆಯುವಾಗ ನೋಡಿ, ಈಗ ವಿಗ್ರಹಾರ್ಧನೆ ಅವನು ಮೊದಲು ಮಾಡ್ತಿದ್ದ, ಈಗ ವಿಗ್ರಹಣೆ ಮಾಡುವುದಿಲ್ಲ. ಈಗ ವಿಗ್ರಹಣೆ ಮಾಡುವವನು ಏನು ಮಾಡ್ತಾರೆ, ಅವನಿಗೆ ಕಷ್ಟ ಆಗೋದು. ಏನು ಕಷ್ಟ? ಅವನಿಗೆ ನಿಂದೆ ಬರ್ತದೆ, ಅಪಮಾನ ಬರ್ತದೆ, ಜನರು ಅದು ಹಿಂಸೆ ಪ್ರತಿಯೊಬ್ಬರಿಗೆ ಉಂಟು. ಯಾವೊಬ್ಬ ವಿಶ್ವಾಸಿಯು ಯೇಸು ನಂಬಿಕೆ ಇಡುವವನಿಗೆ ಈ ಬಾಧೆ ಇಲ್ಲ ಅಂದರೆ, ಈ ಬಾಧೆ ಪ್ರತಿಯೊಬ್ಬರಿಗೆ ಉಂಟು. ಯೇಸು ನಾವು ನಂಬಿಕೆ ಇಟ್ಟುಕೊಂಡು ನೀರಿನ ಮಲ್ಲಿಗೆ ತೆಗೆದುಕೊಂಡು ನೀತಿಯ ಮರ ನಡೆಯುವಾಗ ಈ ಲೋಕದಲ್ಲಿ ಏನು ಮಾಡ್ತಾರೆ, ನಮ್ಮನ್ನು ಈ ಆಲಿಸ್ತಾರೆ, ಕೆಟ್ಟ ಮಾತು ಹೇಳ್ತಾರೆ. ಆವಾಗ ನೀವು ಧನ್ಯರು, ಯೇಸು ಅವ್ರು ಹೇಳ್ತಾರೆ, ನನ್ನೊಟ್ಟಿಗೆ ಈಗ ಅವರು ನಿಮ್ಮ ಪೆಂಡೊಟ್ಟಿಗೆ ಸ್ವಲ್ಪ ಸರಾಬು ಕುಡಿಯಿಲ್ಲ ಅನಿಸಿ, ಮೊದಲು ಕುಡಿದಿರಿ, ಈಗ ಕುಡಿ ಅಂತಾರೆ. ಎಂಥ ಅಷ್ಟಿನಿಗೆ ನನ್ನೊಟ್ಟು ಸ್ವಲ್ಪ ಒಂದು ಪೆಕ್ ಕುಡ್ಲಿಕ್ಕೆ ಅವ್ನು ಮನಸ್ಸು ಮಾಡಿದ್ರೆ ಏನೆಲ್ಲ ಬೈಯುವುದಿಲ್ಲವೋ, ಆ ಬೈಯು ಕೇಳಿಕೊಂಡು ಕುಡಿದರೆ ನಿಮ್ಮ ಸಾಕ್ಷಿ ಹೋಯ್ತು. ಇನ್ನು ಬೈಗೆಲ್ಲಿ ಕೇಳಿಕೊಂಡು ಅವನು ಏನು ಬೈಯಲ್ಲಿ ನಾನು ಕುಡಿಯುವುದೇ ಇಲ್ಲ ಎಂಬುದಾಗಿ ಹೇಳಿದರೆ ಅವನು ಬೈ ಹೇಳ್ತಾ ಇರ್ತಾನೆ. ಅದು ಹಿಂಸೆ ನಿಮ್ಗೆ ಅನುಭವ ಮಾಡಲಿಕ್ಕೆ ಉಂಟು. ಈಗ ಇನ್ನೊಂದು ಕಷ್ಟ, ಈಗ ನೀವು ನಿಮ್ಮ ನೋಡಿ, ಒಬ್ಬ ದೇವರ ವಾಕ್ಯ ನಿಜವಾಗಿ ತಂದೆ ಹುಟ್ಟಿದ ಮಕ್ಕಳು ಶಿಕ್ಷೆ ಅನುಭವ ಮಾಡಲೇಬೇಕು. ಶಿಕ್ಷೆ ಅನುಭವ ಮಾಡದವರು ಆಧಾರಕ್ಕೆ ಹುಟ್ಟಿದವರು. ಕೋಲು ಹಿಡಿಯದ ತಂದೆ ಮಕ್ಕಳಿಗೆ ಶತ್ರು. ಹೌದು. ಈಗ ಒಬ್ಬ ಮಗ, ಈಗ ನಮ್ಮ ಪರಲೋಕ ತಂದೆಗೆ ನಾವು ಮಕ್ಕಳಾಗಿದ್ದೆ. ಪರಲೋಕ ತಂದೆಯ ಮಕ್ಕಳು ನಾವು ಒಮ್ಮೆಲೇ ಪರಿಪೂರ್ಣ ಪರಿಸ್ಥಿತಿ ಆಗುವುದಿಲ್ಲ. ನಾವು ಒಮ್ಮೆಲೇ ಪರಿಪೂರ್ಣ ನೀತಿವಂತ ಹೌದಾ, ದಿನೇ ನಾವು ನೀತಿವಂತರಾಗಲು ಪ್ರಯತ್ನ ಮಾಡಬೇಕು. ಆದರೆ ಕೆಲವು ಸಾರಿ ಏನು ಮಾಡ್ತೇವೆ, ನಮ್ಮ ರಕ್ತಮ ಸ್ವಭಾವ ಗೊತ್ತಿದ್ದುಕೊಂಡು ಕೆಲವು ಸಂಗತಿಗಳು ಪಾಪ ಗೊತ್ತಿದ್ರು ಸಹ ಕೆಲವು ಸಾರಿ ನಾವು ಪೂರ್ತಿ ಬಿಟ್ಟು ಬಿಡುವುದಿಲ್ಲ. ಅಂದ್ರೆ ಪವಿತ್ರಾತ್ಮ ಪರಿಪೂರ್ಣವಾಗಿ ಬರ್ತಾನೆ, ಹೌದು, ನಮ್ಮನ್ನು ನಡೆಸ್ತಾ ಇರ್ತಾನೆ. ಆದ್ರೆ ಇಲ್ಲಿ 3 ಸಂಗತಿಗಳು, ಶರೀರ,
ಆತ್ಮ ಪ್ರಾಣ. ಹೌದು. ಇದು ಹೋರಾಟ ಹೌದು. ಇರ್ತದೆ. ಇದರಲ್ಲಿ ಯಾರು ಗೆಲ್ತಾನೆ, ಹಾ. ಯಾರು ಕ್ರಿಸ್ತನ ವಾಕ್ಯದಿಂದ ಬಲ ಹೊಂದುತ್ತಾ ಹೋಗ್ತಾನೆ, ಇದರ ಮೇಲೆ ಜಯ ಹೊಂದುತ್ತಾ ಹೋಗ್ತಾನೆ. ಹೌದು ಯಾವಾಗ ಹೌದು ಆತ್ಮದ ಬಲ ಕುಂದು ಹೋಗ್ತದೋ ಆವಾಗ ಶರೀರದ ಬಲ ಹೊಂದುವಾಗ ಹೌದು. ಅಲ್ಲಿ ಶರೀರದ ಸಂಗತಿಗಳು ಒಳಗೆ ಬರಲಿಕ್ಕೆ ಅವಕಾಶ ಹೌದು. ಉಂಟು. ಈಗ ನೀವು ಕರುಣೆ ಉಳ್ಳವರು ಧನ್ಯರು ಅಂತ ಹೇಳಿದ್ರಿ. ಕರುಣೆ ನಿಮಗೆ ಕ್ರಿಸ್ತನಲ್ಲಿ ನಾವಿದ್ದೇವೆ. ಹಾ. ನಾವು ಯಾವ ರೀತಿಯಲ್ಲಿ ಕರುಣೆ ತೋರಿಸಬೇಕು? ಒಂದು ಕರುಣೆ, ಒಬ್ಬರು ನಮಗೆ ಅನ್ಯಾಯ ಮಾಡುವಾಗ, ನಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಮಾತು ಹೇಳಿ ನಮ್ಮನ್ನು ಹಿಂಸೆ ಕೊಡುವಾಗ, ನಮ್ಮ ಮರ್ಯಾದೆ ತೆಗೆಯುವಾಗ, ನಮ್ಮ ನೋವು ಮಾಡುವಾಗ ನಾವು ಅವರಿಗೆ ಕರುಣೆಯಿಂದ ಅವರಿಗೆ ಶ್ರಮಿಸುವರಾಗಬೇಕು. ಒಂದು ಕರುಣೆ. ಓಕೆ. ಅದು ಇನ್ನೊಂದು ಕರುಣೆ ಆಗಿದೆ. ಒಬ್ಬ ಸಹೋದರಿ ತುಂಬ ಕಷ್ಟದಲ್ಲಿ ಬಿದ್ದಿದ್ದಾನೆ, ಊಟ ಮಾಡಲಿಕ್ಕೆ ಅವನಿಗಿಲ್ಲ. ನನ್ನ ಹತ್ರ ಒಂದು ವೇಳೆ ಒಂದು 100 ರೂಪಾಯಿ ನಲ್ಲಿ ಉಂಟೆಣಿಸಿ, 100 ರೂಪಾಯಿ ಉಂಟೆಣಿಸಿ, ಈಗ ಅವನ ಹತ್ರ ಏನೂ ಇಲ್ಲ, ಆದರೆ ಸ್ವಲ್ಪವಾದರೂ ನಾವು ಕರುಣೆ ಏನಾದರೂ ಒಂದು ನಮ್ಮಿಂದ ಸಹಾಯವಾಗಿ, ಹೌದು, ಏನಾದರೂ ಸಾಕು ಕುಡ್ಲಿಕ್ಕಾದರೂ ಎಲ್ಲ ಏನಾದರೂ ಸಣ್ಣ ಮಟ್ಟಿಗೆ, ಈಗ ನನ್ನಲ್ಲಿ ಇರು ಸ್ವಲ್ಪ ಸ್ವಲ್ಪ ದೊಡ್ಡದಿಲ್ಲ, ಸ್ವಲ್ಪ ಮಟ್ಟಿಗೆ ಕೊಡುವುದೇ ಅದು ಕರುಣೆ ಆಗಿದೆ. ಅದು ಮೂರನೇ ಆಗಿದೆ, ಲೋಕದ ಆತ್ಮಗಳು ನಾಶವಾಗ್ತವೆ. ಎಷ್ಟು ಆತ್ಮ ನಾಶ, ಅವರ ಬಗ್ಗೆ ಕರುಣೆ ಅವರಿಗೆ ಪ್ರಾರ್ಥನೆ, ದೇವ ನಾನು ಇದ್ದೇನೆ, ನನಗೆ ಅವಕಾಶ ಕೊಡು ಸುವಾರ್ತೆ ಕೊಡಲಿಕ್ಕೆ, ನನಗೆ ಅವಕಾಶ ಕೊಡು, ನೀನು ಕೊಟ್ಟ ತಲಾಂತು ನೀನು ಅವರ ನಾನು ಉಪಯೋಗ ಮಾಡೋದು ಯಾಕೆ? ಅನೇಕ ಅಂದರೆ ಐಷಯದಲ್ಲಿ 61ನೇ ಅಧ್ಯಾಯದಲ್ಲಿ ಹೇಳಿದೆ, ಅಂದ್ರೆ ಕಷ್ಟಪಡುವವರಿಗೆ, ಹೊರೆ ಹೊತ್ತವರಿಗೆ ನನ್ನ ಬಳಿಗೆ ಬನ್ರಿ, ಅವರಿಗೆ ನಾವು ಕರುಣೆ ತೋರಿಸಬೇಕು. ಬಂದಿಗಳಲ್ಲಿರುವವರು, ನರಕಕ್ಕೆ ಹೋಗುವವರನ್ನು ಅವ್ರನ್ನೆಲ್ಲರೂ ದೇವರ ಕಡೆಗೆ ನಡೆಸಬೇಕಾಗಿ, ಅಥವಾ ಬಡತನದಲ್ಲಿ ಇರುವವರು, ಯಾವುದೇ ರೀತಿಯಲ್ಲಿ ಅಂದ್ರೆ ಶೋಧನೆ, ವೇದನೆ, ಕಷ್ಟ, ಜೈಲಿನಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ, ವೇದನೆಯಲ್ಲಿ ಹೋಗುವವರು ಪ್ರತಿಯೊಬ್ಬೊಬ್ಬರ ಮೇಲೆ, ಈಗ ನಾವು ನೋಡ್ತೇವೆ ಭಿಕ್ಷೆ ಬೇಡವರು ಇರ್ತಾರೆ, ಅಥವಾ ರಸ್ತೆಯಲ್ಲಿ ಅನಾಥರಾಗಿರುವವರು ಇರ್ತಾರೆ, ಯಾರು ನಿರ್ಗತಿಕರು ಇರ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಅವರೆಲ್ಲರ ಮೇಲೆ ಕರುಣೆ ತೋರಿಸಬೇಕು. ಆವಾಗ ಯೇಸು ಸ್ವಾಮಿ ಹೇಳ್ತೇನೆ, ನಾನು ಹಸಿವಿದ್ದೆ, ನಾನು ಹಾಗಿದ್ದೆ, ಹೀಗಿದ್ದೆ, ಆವಾಗ ನನಗೆ ನೀವು ನನಗೆ ಕರುಣೆ ತೋರಿಸಿದ್ರಿ, ಬನ್ರಿ ನನ್ನ ಪರಲೋಕ ರಾಜ್ಯದಲ್ಲಿ ಎಡಗಡೆ ಅಂದ್ರೆ ಬಲಗಡೆಯಲ್ಲಿ ಇರುವವರು ಅಲ್ವಾ. ಈ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರುಣೆ ತೋರಿಸುವವರು ಕರುಣೆಯನ್ನು ಹೊಂದುವರು. ಈ ವಾಕ್ಯಗಳು ಇವತ್ತು ದೇವ ಮಕ್ಕಳೇ, ನಾವು ಕರುಣೆ ಯಾವುದೇ ಲೋಕದ ನಮ್ಮ ಶರೀರದ ವಿಷಯದಲ್ಲಿ ಆಗಲಿ ಅಥವಾ ನಮ್ಮ ಬಾಲ ಪರಾಕ್ರಮದಿಂದ ಆಗುವುದಿಲ್ಲ. ದೇವರ ಸನ್ನಿಧಾನದಲ್ಲಿ ಬರಬೇಕು, ಯೇಸುವಿನ ಸನ್ನಿಧಾನದಲ್ಲಿ ಬರಬೇಕು. ಕರುಣೆ ಯಾರು ಹೊಂದಿದ್ದಾರೆ? ಒಳ್ಳೆಯ ಸಮರಿಯ, ಅದು ಯೇಸು ಸ್ವಾಮಿ ಆಗಿದ್ದಾನೆ. ಗಾಯಪಟ್ಟು ಅಲ್ಲಿ ಬಿದ್ದಿರುವವನಿಗೆ ಆ ದ್ರಾಕ್ಷರಸವನ್ನು ಅಥವಾ ತೈಲವನ್ನು ಹಚ್ಚಿ ಗಾಯನ ಗುಣಪಡಿಸಿ ನಮ್ಮ ಬೇನೆ ಕಷ್ಟ ಹೊತ್ತುಕೊಂಡ ಆ ದೇವರು ಮಾತ್ರ ಕರುಣಮಯನು. ಆ ಕರುಣಾಮಯ ಹತ್ರ ಬಂದು ಆ ಕರುಣೆಯ ಗುಣವನ್ನು ಹೊಂದುವಾಗ ನಮ್ಮ ಹಳೆಯ ಸ್ವಭಾವಗಳು ಹೋಗಿ ಕರುಣೆಯ ಸ್ವಭಾವಗಳು, ಪ್ರೀತಿ, ಸತ್ಯತೆ, ನಂಬಿಕೆ ಇದರಲ್ಲಿ ಜಾಸ್ತಿ ಆಗ್ತದೆ. ಇವತ್ತು ಕರುಣೆ ವಿಷಯದಲ್ಲಿ ಬಹಳವಾಗಿ ಮಾತನಾಡಿದ್ರು ಸೇವಕರು. ನಿಮಗೆ ಕೂಡ ಆಶೀರ್ವಾದವಾಗಿದೆ. ಇತರಿಗೆ ಕರುಣೆ ತೋರಿಸ್ರಿ, ನಿಮಗೆ ಕರುಣೆ ಸಿಗ್ತದೆ. ಇತರಿಗೆ ದಾನ ಮಾಡಿರಿ, ನಿಮಗೆ ದಾನ ಸಿಗ್ತದೆ. ಇತರಿಗೆ ಸಹಾಯ ಮಾಡಿ, ನಿಮಗೆ ಸಹಾಯ ಸಿಗ್ತದೆ. ನಾವು ಏನನ್ನು ಬಿತ್ತುತ್ತೇವೆ ಅದನ್ನು ಕೊಯ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರ್ರಿ. ಇವತ್ತು ಬಂದಂಥ ಸೇವಕರು ನಿಮಗೆ ವಂದನೆಗಳು. ಆಸರೆ ಚಾನಲ್ ನೋಡ್ತಾ ಇರಿ, ಸತ್ಯ ನಿಮಗೆ ಬಿಡುಗಡೆ ಮಾಡ್ತಾ ಈ ಚಾನಲ್ ಯಾವಾಗಲೂ ನೋಡ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡುವ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ದಿನ ನೀನು ಅದ್ಭುತವಾಗಿ ನಡೆಸಿದಿ. ಕರುಣೆ ತೋರಿಸಲಿ, ಕರುಣೆ ನಿಮಗೆ ದೊರೆಯುವುದು ಅಂತ ಈ ವಚನ ಮುಖಾಂತರವಾಗಿ ಸೇವಕರ ಮುಖಾಂತರ ಮಾತನಾಡಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬೊಬ್ಬರಲ್ಲಿ ಸತ್ಯದ ಪ್ರಕಟಣೆ ಉಂಟಾಗಲಿ, ಜ್ಞಾನ ಉಂಟಾಗಲಿ, ರಕ್ಷಣೆ ಕಾರ್ಯ ಉಂಟಾಗಲಿ, ಎಲ್ಲ ಅಧೋಲೋಕದ ಶಕ್ತಿಯ ಬಲಗಳು ಮುರಿಯಲ್ಪಡಲಿ. ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆದು ಬರುವಂತೆ ಮಹಿಮೆಯಾಗಿ ನಡೆಸು ಸ್ವಾಮಿ. ಅವರಿಗೆ ಶುಭವು ಕೃಪೆ ಹಿಂಬಾಲಿಸಲಿ, ಆರೋಗ್ಯ ಹಿಂಬಾಲಿಸಲಿ. ನಿನ್ನ ಜ್ಞಾನ, ನಿನ್ನ ಮಹಿಮೆ ಅವರಿಗೆ ಪ್ರಕಟವಾಗಲಿ. ದೃಢವಾಗಿ ನಿಂತು ನಿತ್ಯ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿದ ಜೀವಳ ತಂದೆಯೇ, ಆಮೆನ್. ಪ್ರೈಸ್ ಗಾಡ್.